ವಾಸ್ ದ್ಯಾಟ್? ಡ್ಯಾಡ್ ಔಟ್ ಔಟ್ ಔಟ್. ಡ್ಯಾಡ್ ಡ್ಯಾಡ್ ಕೊಡಿ. ಔಟ್. ಫೇರಾ? ಡ್ಯಾಡ್ ಔಟ್ ಔಟ್. ಡ್ಯಾಡ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೊಂದ್ಸಲ ಬೌಲಿಂಗ್ ಮಾಡು. ಡ್ಯಾಡ್ ಯಾಕೆ? ಔಟ್ ಡ್ಯಾಡ್. ಔಟ್ ಇಲ್ಲ. ಅಂಪೈರ್ ಹೇಳಾಯ್ತು ಬಾಲ್ ಮಾಡ ಬಾಲ್ ಮಾಡ ಬಾಲ್ ಮಾಡ ಮಾಡ್ಬಿಡಿ. ನೋ ರೀಸನ್ಸ್ ಬಾಲ್ ಮಾಡ. ಗಲ್ಲಿಯಲ್ಲಿ ಆಡ್ದವ್ರಲ್ವಾ, ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟೀಸ್ ಇದೆ. ಪೊಲೀಸ್ನವ್ರು ಮೋಸನೇ ಮಾಡಲ್ಲ ನಂಗೆ ಗೊತ್ತು. ಹೋಗು. ಆದ್ರೂ ಗಲ್ಲಿಯಲ್ಲಿ ಆಡೋರಷ್ಟಲ್ಲಪ್ಪ. ನಂಗೆ ಗೊತ್ತು. ಹೋಗು ಬಾಲ್ ಮಾಡ. ಈಗೇನ್ ಸಿಕ್ಸ್ ಅಮ್ಮ? ನೋಡು, ಬಾಲ್ನ ಬಾಲ್ ತರ ನೋಡ್ದೆ ನಮ್ ಶತ್ರು ತರ ನೋಡಿದ್ರೆ ಬಾಲ್ ಹೇಗೆ ಹೋಗೋದು ಗೊತ್ತಾ? ಹಾಕು ಗೊತ್ತಾಗತ್ತೆ. ನೋಡೋಣ ಅದೇನ್ ಹೊಡಿತೀಯೋ. ಏನು ತುಂಬ ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಿಮಗೆ? ಏನಪ್ಪ ಇವರಿಬ್ರು ಇಷ್ಟು ಬೇಗ ಹೇಗೆ ಒಂದಾಗ್ಬಿಟ್ರು ಅಂತ ಬೇಸರ ಆಗ್ತಿರ್ಬೇಕು ಅಲ್ಲ? ರಂಜಿತ್ ಬಾಲ್. ಒಂದು ನಿಮಿಷ. ಅವರು ಅಷ್ಟು ಚೆನ್ನಾಗೆ ಮಾತಾಡಿಕೊಂಡು ಪ್ರೀತಿಯಿಂದ ಆಟ ಆಡ್ತಿರೋದು ನೋಡ್ತಿದ್ರೆ ಹೊಟ್ಟೆ ಉರಿದೋಗ್ತಿರ್ಬೇಕು ನಿಮಗೆ ಅಲ್ವಾ? ಅವರೆಲ್ಲ ಖುಷಿಯಾಗಿ ಆಟ ಆಡ್ತಿದ್ರೆ ನಾನು ಯಾಕೆ ಹೊಟ್ಟೆ ಉರ್ಕೊಳ್ಳಿ? ಯಾಕೆಂದರೆ ಇದೇ ತಾನೇ ಬಯಸಿದ್ದು ನೀವು. ಅತ್ತೆ ಮಾವ ಪ್ರೀತಿಯಿಂದ ಸಂತೋಷವಾಗಿರಬಾರ್ದು, ಇವರಿಬ್ರು ಈ ಥರ ಪ್ರೀತಿಯಿಂದ ನಡ್ಕೋಬಾರ್ದು. ಇವರಿಬ್ರು ಈ ಥರ ಆಟ ಆಡಬಾರ್ದು ಅಂತ ನೋಡ್ಕೊಳ್ಳೋಕ್ಕೆ ನೀವೆಷ್ಟು ಆಟ ಆಡಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು ಅರ್ಪಿತಾ ಅವರೇ. ಬಟ್ ಏನು ಮಾಡೋದು, ಕೊನೆಗೆ ಹೀಗಾಗತ್ತೆ. ಹಲೋ, ನಿಮ್ಮ ಆಟ ಮುಗೀತು, ಅವ್ರ ಆಟ ಇವಾಗ ಶುರುವಾಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನಗು, ಪ್ರೀತಿ, ಸಂತೋಷ ಎಲ್ಲ ಉಕ್ಕಿ ಹರಿಯುತ್ತೆ. ಆದಿಗೂ ಮಕ್ಕಳಾಗತ್ವೆ, ಆರಿನ್ಗೂ ಮಕ್ಕಳಾಗತ್ವೆ. ಮತ್ತೆ ಮನೆಯಲ್ಲಿ ಕಲರವ, ಎಲ್ಲ ಕಡೆ ಕಲರವ. ನಮ್ಮ ಸಂಸಾರ ಭೂಮಿ ಇದ್ದ ಹಾಗೆ. ನಿನ್ನಂಥ ಭೂಕಂಪ, ಸುನಾಮಿ ಎಷ್ಟೇ ಬಂದು ಅಪ್ಪಳಿಸಿದ್ರು ಭೂಮಿ ತನ್ನ ಹಳೆ ಎಲೆಗಳನ್ನ ಬೀಳಿಸ್ಕೊಂಡು ಹೊಸ ಎಲೆಗಳನ್ನ ತುಂಬಿಕೊಂಡು ಹೇಗೆ ಹಸಿರಿಂದ ಕೂಡಿ ಕಂಗೊಳಿಸುತ್ತೋ ಆ ಥರ ನಮ್ಮ ಮನೇಲಿ ಇನ್ನು ಮುಂದೆ ನಗು 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 ಅಷ್ಟೇ. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ರಂಜಿತ್. ವಾದ ಬೇಡ, ಮೊದಲಿನಿಂದ ಜಾಗ ಖಾಲಿ ಮಾಡೋ. ಅಪ್ಪ ಹೇಳಿದ್ ಕೇಳಿಸ್ತಿಲ್ವಾ? ಹೊರಡ್ತಾ ಇರಿ. ಸ್ವಾಭಿಮಾನನೇ ಇಲ್ವಾ ನಿನಗೆ? ನೀನಾಗೆ ನೀನು ಈ ಮನೆಯಿಂದ ಹೊರಗಡೆ ಹೋದ್ರೆ ಸ್ವಲ್ಪನಾದ್ರೂ ಮರ್ಯಾದೆ ಉಳಿಸ್ಕೊಂಡು ಹೋಗ್ತೀಯಾ? ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಇದು ನನಗೂ ಸೂರ್ಯವ್ರಿಗೂ ಸಂಬಂಧಪಟ್ಟಿದ್ದು. ನಿಮ್ಮಿಬ್ಬರ ಮಧ್ಯೆ ಇರೋ ವಿಷಯನ ನಾನು ಬರಬಾರ್ದ? ಈ ಮಾತ್ರ ನೀನು ನನಗೆ ಹೇಳ್ತಾ ಇದೀಯ? ಇಷ್ಟು ದಿನ ನೀನು ಮಾಡಿರೋ ಈ ಮನೆಗೆ ಅನಾಹುತಗಳು ಒಂದಾ ಎರಡ? ಶ್ರೀಕಾಂತ್ನ ಇಟ್ಕೊಂಡು ನಿರೋಷ ಹೆಸರು ಹಾಳು ಮಾಡಿದೆ, ಈಗ ಇನ್ಯಾರ ಹೆಸರು ಇಟ್ಕೊಂಡು ಮನೇನ ಹಾಳು ಮಾಡಬೇಕು ಅಂತ ಇದೆಯಾ? ವಿಷಯ ಗೊತ್ತಿಲ್ಲ ಏನೇನೋ ಮಾತಾಡಬೇಡಿ. ವಿಷಯ ಹೇಳೇ. ಆರ್ಜವ್ರೆ ಪ್ಲೀಸ್, ಇವಳ ಹತ್ರ ಏನು ಮಾತು ಹೇಳಿದ ಅರ್ಥ ಆಗಲ್ವಾ? ನಡೆಯಲಿಂದ. ನನ್ನ ಕೆಲಸ ಆಗೋರ್ಗು ನಾನು ಈ ಮನೆ ಬಿಟ್ಟು ಹೋಗಲ್ಲ. ಮರ್ಯಾದೆಯಿಂದ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಅದೇ ಅರಿಯ ಕಳಿಸಿ ಹೇಳು. ಏನು ಏನು ನಡೀತಾ ಇದೆ ಇಲ್ಲಿ? ಏನ್ರಿ ಪಬ್ಲಿಕ್ ಜೊತೆ ಹೀಗೆ ನಡ್ಕೊಳ್ಳೋದು ನೀವು? ಯಾರೇ ನೀವು? ಇಲ್ಲಿ ಯಾಕೆ ಬಂದಿದ್ದೀರಾ? ನಾನು ಲಾಯರು, ಅರ್ಪಿತಾ ಪರವಾಗಿ ಬಂದಿದ್ದೀನಿ. ಓ, ಲಾಯರ್ ಬೇರೆ ಕರ್ಸಿದ್ಯಾ? ಅದಕ್ಕೆ ನಿನ್ನೆನೆ ಹೋಗ್ದೆ, ಇವತ್ತವರೆಗೂ ಟೈಮ್ ತಗೊಂಡಿರೋದು. ಲಾಯರ್ ಹತ್ರ ಇಲ್ಲಿ ಏನೇನ್ ಮಾತಾಡ್ಬೇಕು ಅಂತ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ.
ನೋಡಿ, ನೀವ್ಯಾರು ಅವ್ರ ಹತ್ರ ಮಾತನಾಡೋ ಹಾಗಿಲ್ಲ. ನೀವೇನೇ ಮಾತನಾಡಬೇಕಾದ್ರೂ ನನ್ನ ಹತ್ರ ಮಾತನಾಡಿ. ಯಾರಯ್ಯ ನೀನು? ನಿನ್ನ ಹತ್ರ ಯಾಕೆ ಮಾತಾಡ್ಬೇಕು ನಾವು? ಅವಳು ನಮಗೆ ದ್ರೋಹ ಮಾಡಿದಾಳೆ, ಮನೆಯಿಂದ ಆಚೆ ಕಳಿಸ್ತಾ ಇದೀವಿ. ನೋಡಿ, ನೀವು ಅವ್ರನ್ನ ಹಾಗೆಲ್ಲ ಹೊರಗಡೆ ಕಳ್ಸಕ್ ಆಗೋದಿಲ್ಲ. ಅವ್ರು ಇಷ್ಟು ವರ್ಷ ನಿಮ್ಮ ಮನೇಲಿ ಕೆಲಸ ಮಾಡಿದ್ದಾರೆ. ನೀವು ಅವ್ರಿಗೆ ಏನ್ ಕೊಟ್ಟಿದ್ದೀರಾ? ನಿಮ್ಮಿಂದ ಅವ್ರಿಗೇನು ಅನ್ಯಾಯ ಆಗಿದೆ, ಅವರಿಂದ ನಿಮ್ಗೇನು ಅನ್ಯಾಯ ಆಗೋದನ್ನ ಮಾತನಾಡ್ಬೇಕು. ನಮ್ಮಿಂದ ಅವಳಿಗೇನು ಅನ್ಯಾಯ ಆಗಿಲ್ಲ, ಅವಳಿಂದ ನಮಗೆ ಅನ್ಯಾಯ ಆಗಿರೋದಿಲ್ಲ. ಹಾಗಂತ ಇವ್ರನ್ನ ಹೊರಗಡೆ ಕಳಿಸಿದ್ರೆ ಕಾನೂನು ದೃಷ್ಟಿಲಿ ನೀವೆಲ್ಲ ಅಪರಾಧಿಗಳಾಗ್ತೀರಾ. ಇವಳಿಗೆ ಆಶ್ರಯ ಕೊಟ್ಟಿದ್ದು ನಾನೇ. ನನಗೆ ಇವ್ರನ್ನ ಮನೆಯಿಂದ ಆಚೆ ಹಾಕೋ ಹಕ್ಕಿರಲ್ವಾ? ಹಕ್ಕಿನ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ನಿಮ್ಮಿಂದ ಇವ್ರಿಗೆ ಮಗು ಆಗಿದೆಯಲ್ಲ, ಆ ಮಗುಗೆ ಆಸ್ತಿ ಕೊಡ್ಬೇಕಲ್ವಾ? ಈಗ ನಿಮ್ಮಿಂದ ಅವರಿಗೆ ಮಗು ಆಗಿದೆ. ನೀವು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಕ್ಕೆ ಅವ್ರು ಸುಮ್ಮನೆ ಇದ್ರು. ಈಗ ಅವ್ರು ಹೊರಗಡೆ ಕಳಿಸ್ಬಿಟ್ರೆ ಅದು ತಪ್ಪು ಮುಚ್ಚೋಗ್ಬಿಡುತ್ತಾ? ರೇ, ಏನ್ರಿ ಮಾತಾಡ್ತಿದ್ದೀರಾ? ತಲೆಗೆಲೆ ಕೆಟ್ಟಿದೆ ನಿಮ್ಗೆ? ಏನನ್ನು ಸುಳ್ಳು ಬಗ್ಲಿ ಅವ್ರನ್ನ ಯಾಕೆ ನೀನು ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವ್ರು ಹೇಳ್ತಿರೋದು ಸತ್ಯನೇ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದಂತೆ ಸೂರ್ಯ ಅವರೇ. ಏನಿದೆಲ್ಲ ಸೂರ್ಯ ಅವರೇ? ಏನಿಲ್ಲ ಆರ್ತಿ ಅವ್ರೆ, ಇದನ್ನೆಲ್ಲ ನಂಬೇಡಿ. ಇವಳು ಹೊಸ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ರೀ, ಏನ್ರಿ ಇಲ್ಲ ಸಲ್ಲದಲ್ಲ ಹೇಳಿ ಡ್ಯಾಡಿಗೆ ಅವಮಾನ ಮಾಡ್ತಾ ಇದ್ದೀರಾ? ಯಾರು ಇದನ್ನ ನಂಬೇಡಿ. ಇವಳು ಹೊಸ ಕುತಂತ್ರ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಕುತಂತ್ರ ಮಾಡಕ್ಕೆ ನಾವು ಶಕುನಿಗಳಲ್ಲ. ನಿಮ್ಮಿಂದ ಇವರಿಗೆ ಅನ್ಯಾಯ ಆಗಿದೆ. ಅದನ್ನ ಸಹಿಸ್ಕೊಂಡು ಇಷ್ಟು ವರ್ಷ ಇವರು ನಿಮ್ಮ ಮನೇಲಿ ಚಾಕರಿ ಮಾಡ್ಕೊಂಡಿದ್ರು. ಈಗ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತೀರೇನ್ರಿ? ಸಾಕು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಈ ಮನೆ ಎಲ್ಲರ ಮಧ್ಯೆ ಜಗಳ ತಂದಿದ್ದು ಇವಳೆ. ಅದು ಸಾಲದು ಅಂತ ಈ ಮಗು ಕತೆ ಬೇರೆ ಕಟ್ಟಿದ್ದೀರಾ? ಇವಳು ಮಗು ನಂದಲ್ಲ. ಅವಳಿಗೆ ಮಗು ಇರೋ ವಿಷಯ ನಿಮಗೆ ಗೊತ್ತಾ? ಹೌದು, ಅವಳಿಗೆ ಒಂದು ಮಗು ಇದೆ. ಅದನ್ನ ಗುಟ್ಟಾಗಿಟ್ಟಿದ್ದಾಳೆ. ನಾನು ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಅದು ಅವಳು ಪರ್ಸನಲ್ ವಿಷಯ ಅಂತ ನಾನು ಸುಮ್ಮನೆ ಇದ್ದೆ. ಪರ್ಸನಲ್ ವಿಷಯ ಹೇಗಾಗುತ್ತೆ? ನೀವು ಇವ್ರ ಮಗುವಿನ ತಂದೆ ಅಂದಮೇಲೆ. ಬಾಯಿ ಬಂದ ಮಾತಾಡ ಸುಮ್ಮನೆ ಇರೋದು ನಾನು. ಅರ್ಪಿತಾ, ಹೇಳ ಅವ್ರಿಗೆ ಸತ್ಯ ಏನು ಅಂತ ಹೇಳೋ. ಲಾಯರ್ ಸರ್, ಎಲ್ಲರ ಮುಂದೆ ಈ ಥರ ಪ್ರಶ್ನೆ ಕೇಳಿದ್ರೆ ಹೇಗೆ ಹೇಳಿ? ನಾನು ಸೂರ್ಯ ಅವರು ಸಪ್ರೇಟ್ ಆಗಿದ್ದಾಗ ಪರ್ಸ್ನಲ್ ಆಗಿ ಕೇಳಬೇಕು ತಾನೇ? ನನ್ನ ನಿನ್ನ ನಡುವೆ ಏನೇ ಪರ್ಸನಲ್? ನಮ್ಮಿಬ್ರಿಗೂ ಮಗು ಇರೋದು ಸತ್ಯ ತಾನೇ? ಅದ್ರ ಬಗ್ಗೆ ಪರ್ಸ್ನಲ್ ಆಗಿ ಮಾತಾಡೋಣ ಅಂತ ಹೇಳ್ದೆ. ಅರ್ಪಿತಾ, ಸೂರ್ಯ ಅವರೇ, ಒಂದು ನಿಮಿಷ. ಏನೇ ಇದೆಲ್ಲ ಬೊಗಳೆ? ಏನೇ ಇದೆಲ್ಲ? ಲಾಯರ್ ಸರ ಹೇಳ್ತಾರೆ, ಹೇಳಿ ಸರ್. ನೋಡಿ ಸೂರ್ಯ ಅವರೇ, ವಾದ ಮಾಡಿ ಪ್ರಯೋಜನ ಇಲ್ಲ. ಮಗುಗೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದ್ದಾವೆ, ನೋಡಿ ಬೇಕಾದ್ರೆ. ನಿಮ್ಗೆ ಅವಳ ಮೇಲೆ ನಂಬಿಕೆ ವಿಶ್ವಾಸ ಹೆಚ್ಚು ಅಲ್ವಾ? ಯಾರು ನಂಬೋದು ಅಂತಾರೆ ನನಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ನಾನು ಒಂಟಿಯಾಗಿರ್ಬೇಕು. ನನ್ನ ಬಿಟ್ಬಿಡಿ ಪ್ಲೀಸ್.